ಎಲ್ಲರಿಗೂ ನಮಸ್ಕಾರ. ವಿನಾಯಕ ನಾಯಕ್ ಫೋಟೋಗ್ರಫಿ ಚಾನೆಲ್ಗೆ ಸ್ವಾಗತ. ನಾವೀಗ ಮುಖ್ಬಾ ಹಳ್ಳಿಯಲ್ಲಿದ್ದೇವೆ. ಗಂಗೋತ್ರಿಯ ದಾರಿಯಲ್ಲಿ ಸಿಗುವ ಹರ್ಸಿಲ್ ಎನ್ನುವ ಹಳ್ಳಿಯಿಂದ ಹಾದಿ ಬದಲಿಸಿ ಭಾಗೀರಥಿ ನದಿಯನ್ನು ದಾಟಿ ಸುಮಾರು 4 ಕಿಲೋಮೀಟರ್ ಪ್ರಯಾಣಿಸಿದರೆ ಮುಖ್ಬಾ ತಲುಪುತ್ತೇವೆ. ಈ ಹಳ್ಳಿ ಗಂಗಾ ಮಾತೆಯ ಚಳಿಗಾಲದ ವಾಸಸ್ಥಾನ. ಗಂಗೋತ್ರಿಯ ಗಂಗಾ ಮಂದಿರದ ತದ್ರೂಪಿನಂತೆ ಕಾಣುವ ಸುಂದರ ಮಂದಿರದಲ್ಲಿ ಗಂಗಾ ಮಾತೆಯ ಚಳಿಗಾಲದ ಪೂಜೆ ನಡೆಯುತ್ತದೆ. ಮಂದಿರದೊಳಗೆ ಗಂಗಾ ಮಾತೆ, ಗಣಪತಿ ಹಾಗೂ ಇನ್ನಿತರ ದೇವತೆಗಳ ಸುಂದರ ಮೂರ್ತಿಗಳಿವೆ. ಇಲ್ಲಿಂದ ಭಾಗೀರಥಿ ನದಿಯ ಹಾಗೂ ಹರ್ಸಿಲ್ ಕಣಿವೆಯ ಸೇಬಿನ ತೋಟಗಳ ಅದ್ಭುತ ದೃಶ್ಯಗಳನ್ನು ಕಾಣಬಹುದು. ಗಂಗಾ ಮಂದಿರದ ಬಳಿಯಲ್ಲಿ ಇನ್ನೊಂದು ಸಾಂಪ್ರದಾಯಿಕ ಶೈಲಿಯ ಮಂದಿರವಿದ್ದು, ಇಲ್ಲಿ ಪಾಂಡವರ ಆಯುಧಗಳ ಪ್ರತೀಕಗಳು, ಸೋಮೇಶ್ವರ ದೇವರ ಪಲ್ಲಕ್ಕಿ ಹಾಗೂ ನರಸಿಂಹದೇವರ ಗುಡಿ ಇದೆ. ನಾವು ಮುಖ್ಬಾ ತಲುಪಿದಾಗ ಸೋಮೇಶ್ವರ ಮಹಾದೇವರ ಉತ್ಸವಕ್ಕೆ ಪಲ್ಲಕ್ಕಿ ಅಲಂಕಾರಗೊಂಡಿತ್ತು. ಕೆಲವೇ ನಿಮಿಷಗಳಲ್ಲಿ ಉತ್ಸವ ಪ್ರಾರಂಭಗೊಂಡಿತು. ಗಂಗಾ ಮಾತೆಗೆ ಮೊದಲ ಗೌರವ ಸಲ್ಲಿಸಿ ಬಳಿಕ ಉತ್ಸವ ಮುಂದುವರಿಯಿತು. ಹಳ್ಳಿಯಿಂದ ಪರವೂರಿಗೆ ಹೋದವರು ತಮ್ಮ ಕುಟುಂಬ ಸಮೇತ ಬಂದು ದೇವರ ದರ್ಶನ ಪಡೆದು ತಮ್ಮ ಪ್ರಾರ್ಥನೆಗಳನ್ನು ನಿವೇದಿಸಿಕೊಳ್ಳುತ್ತಿದ್ದರು, ಕಾಣಿಕೆಗಳನ್ನು ಸಮರ್ಪಿಸುತ್ತಿದ್ದರು. ಉತ್ತರಾಖಂಡ, ಹಿಮಾಚಲ ಪ್ರದೇಶದ ಪರ್ವತ ಶ್ರೇಣಿಗಳ ಪ್ರಮುಖ ಆರಾಧ್ಯ ದೇವತೆಯಾದ ಸೋಮೇಶ್ವರ ಮಹಾದೇವನ ಪ್ರಮುಖ ಸ್ಥಾನವಾಗಿ ಮುಖ್ಬಾವನ್ನು ಗುರುತಿಸಲಾಗುತ್ತದೆ. ಹಿಮಾಚಲ, ಉತ್ತರಾಖಂಡದ ಎತ್ತರದ ಪರ್ವತ ಶ್ರೇಣಿಗಳಲ್ಲಿ ಸಂಚರಿಸುತ್ತಿದ್ದ ಈ ಸೋಮೇಶ್ವರ ಮಹಾದೇವಿ ಎನ್ನುವ ಜನಪದೀಯ ದೇವರು ಕೊನೆಗೆ ನೆಲೆ ಕಂಡುಕೊಂಡದ್ದು ಭಾಗೀರಥಿ ನದಿಯ ತೀರದ ಈ ಸುಂದರ ಮುಖ್ಬಾ ಹಳ್ಳಿಯಲ್ಲಿ. ಸೋಮೇಶ್ವರ ಮಹಾದೇವ ಗಂಗಾ ಮಾತೆಯ ಸಹೋದರ ಎನ್ನುವ ನಂಬಿಕೆಯೂ ಇರುವುದರಿಂದ ಮುಖ್ಬಾವನ್ನು ಗಂಗಾ ಮಾತೆಯ ತವರು ಮನೆ ಎಂದು ಕರೆಯಲಾಗುತ್ತದೆ. ಆಗಾಗ ಹನಿ ಹನಿಯಾಗಿ ಬೀಳುತ್ತಿದ್ದ ಮಳೆ ಜೋರಾಗತೊಡಗಿತು. ಜನರೆಲ್ಲ ದೇವಸ್ಥಾನದ ಮನೆಗಳ ಮಾಡಿನಡಿಯಲ್ಲಿ ನಿಲ್ಲತೊಡಗಿದರು. ಉತ್ಸವಕ್ಕೆ ಸ್ವಲ್ಪ ಹೊತ್ತು ವಿರಾಮ ನೀಡಲಾಯಿತು. ಮಳೆ ಕಡಿಮೆಯಾಗುವ ಬದಲು ಜೋರಾಗುವ ಲಕ್ಷಣಗಳೇ ಕಾಣತೊಡಗಿದವು. ನಮ್ಮ ಜೀಪ್ ಡ್ರೈವರ್ನ ಸಲಹೆಯಂತೆ ನಾವು
ಹಳ್ಳಿ ಸುತ್ತುವ ಆಸೆ ಕೈಬಿಟ್ಟು ಹೊರಡಲು ನಿಶ್ಚಯಿಸಿದೆವು. ಸುರಿಯುವ ಮಳೆಯಲ್ಲೇ ಕೆಳಗೆ ಬಂದು ಮುಖ್ಯ ರಸ್ತೆ ತಲುಪಿ ಜೀಪು ಹತ್ತಿದೆವು. ಹೆದ್ದಾರಿಯಲ್ಲಿ ಉತ್ತರ ಕಾಶಿಯ ಹಾದಿಯಲ್ಲಿ ಸಿಗುವ ಗಂಗನಾನಿ ಎನ್ನುವ ಸ್ಥಳದಲ್ಲಿ ಬಿಸಿ ನೀರಿನ ಕುಂಡ ಹಾಗೂ ಅಲ್ಲಿನ ಸ್ಥಳೀಯ ದೇವಸ್ಥಾನಗಳನ್ನು ಸಂದರ್ಶಿಸಿದೆವು. ಅಲ್ಲಿಂದ ಮುಂದೆ ಹೋಗುತ್ತಿದ್ದಂತೆಯೇ ಜೋರಾದ ಮಳೆಯ ನಡುವೆ ಭೂಕುಸಿತದಿಂದಾಗಿ ಸಿಕ್ಕಿಬಿದ್ದೆವು. ಕತ್ತಲಲ್ಲೂ ಯಂತ್ರಗಳನ್ನು ಬಳಸಿ ರಸ್ತೆಯ ಮಣ್ಣನ್ನು ತೆಗೆಯುತ್ತಿದ್ದರು. ಅಂತೂ ಇಂತೂ ಸಣ್ಣ ವಾಹನಗಳನ್ನು ಹಾಗೂ ಹೀಗೂ ರಸ್ತೆ ದಾಟಿಸಿದರು. ರಾತ್ರಿ ಸುಮಾರು 9 ಗಂಟೆಯ ಹೊತ್ತಿಗೆ ಉತ್ತರ ಕಾಶಿ ತಲುಪಿದೆವು. ನಮ್ಮ ಗಂಗೋತ್ರಿ ಸರಣಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಹೊಸ ವಿಷಯದೊಂದಿಗೆ ಇನ್ನೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.